அழகா காலழகா பொன்னழகா வெளிநாயகா விடியல் வீரா. ಶ್ರುತಿ ಹಾಸನ್ ಬಾಲಿವುಡ್ ಮತ್ತು ಸೌತ್ ಇಂಡಿಯಾದ ಜನಪ್ರಿಯ ನಟಿ. ಇವರ ತಂದೆ ಕಮಲ್ ಹಾಸನ್ ಸಿನಿಮಾ ರಂಗ ಕಂಡ ಕಲಾಮಾಂತ್ರಿಕ. ತಂದೆ ತನ್ನ ಕಲೆ ಮೂಲಕ ಎಲ್ಲರ ಮನಸ್ಸು ಗೆದ್ದಿದ್ದಾರೆ. ಆದ್ರೆ ಇತ್ತೀಚೆಗೆ ಸಿನಿಮಾ ಪ್ರೆಸ್ ಮೀಟ್ ನಲ್ಲಿ ಕನ್ನಡ ತಮಿಳು ಭಾಷೆಯಿಂದ ಹುಟ್ಟಿದ್ದು ಅನ್ನೋ ಮಾತಿನಿಂದ ಕನ್ನಡ ಸ್ವಾಭಿಮಾನಿ ಪ್ರಜೆಗಳನ್ನು ಕೆಣಕಿದ್ರು. ಇದೀಗ ಅವರ ಮಗಳು ಶ್ರುತಿ ಹಾಸನ್ ಸುದ್ದಿಯಲ್ಲಿದ್ದಾರೆ. ಇತ್ತೀಚೆಗೆ ಶ್ರುತಿ ಹಾಸನ್ ತಮ್ಮ ಪರ್ಸನಲ್ ಲೈಫ್ ಬಗ್ಗೆ ನೀಡಿರುವ ಒಂದು ಹೇಳಿಕೆ ಈಗ ಭಾರಿ ವೈರಲ್ ಆಗ್ತಿದೆ. ಅದೇನಂದ್ರೆ ಸಂಗೀತಗಾರ ಶಂತನು ಜೊತೆಗಿನ ಸಂಬಂಧ ಕೊನೆಗೊಂಡಿರೋ ಬಗ್ಗೆ ಓಪನ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೇನೆ ಮದುವೆ ಹಾಗೂ ತಾಯ್ತನದ ಬಗೆಗಿನ ಆಸೆ ಬಗ್ಗೆ ಕೂಡ ಮನೆಬಿಚ್ಚಿ ಮಾತನಾಡಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಶ್ರುತಿ ಹಾಸನ್, ನಾವು ಪರಸ್ಪರ ಗೌರವದಿಂದ ನಮ್ಮ ಸಂಬಂಧವನ್ನು ಕೊನೆಗೊಳಿಸಿದ್ದೇವೆ ಎಂದು ತಮ್ಮ ಅಭಿಮಾನಿಗಳ ಮುಂದೆ ಈ ವಿಷಯವನ್ನು ಬಹಿರಂಗಪಡಿಸಿದ ಕಾರಣ ಪ್ರಾಮಾಣಿಕತೆ ಮತ್ತು ನೇರವಾಗಿ ಮಾತನಾಡುವುದು ಅವರ ವ್ಯಕ್ತಿತ್ವ ಎಂಬುದು ಮತ್ತೊಮ್ಮೆ ದೃಢವಾಗಿದೆ. ಅಲ್ಲದೆ ಮದುವೆ ಒಂದು ಕಾನೂನು ದಾಖಲೆಯಲ್ಲ, ಅದು ನಂಬಿಕೆ, ಬದ್ಧತೆ ಮತ್ತು ಪ್ರೀತಿಯ ಮೇಲೆ ನಿಂತಿರಬೇಕು. ಈ ಮೌಲ್ಯಗಳಿಲ್ಲದ ಮದುವೆಗೆ ಅರ್ಥವಿಲ್ಲ ಎಂದು ಶ್ರುತಿ ಹೇಳಿದ್ದಾರೆ. ಅಲ್ಲದೆ ತಮ್ಮ ಭವಿಷ್ಯದ ಬಗ್ಗೆ ನೇರವಾಗಿ ಮಾತನಾಡಿದ ಶ್ರುತಿ ಹಾಸನ್, ತಾಯಿಯಾಗಬೇಕೆಂಬ ಬಲವಾದ ಆಸೆ ನನ್ನಲ್ಲಿದೆ ಎಂದು ತಿಳಿಸಿದ್ದಾರೆ. ಆದರೆ ಅದು ಹೇಗೆ ಎಂಬುದರ ಮಾತು ಕೇಳಿದರೆ ಆಶ್ಚರ್ಯವಾಗುತ್ತದೆ. ಶ್ರುತಿ ಹಾಸನ್ ಹೇಳುವುದೇನೆಂದರೆ, ನಾನು ಒಬ್ಬಳಾಗಿ ಮಗುವನ್ನು ಬೆಳೆಸಲು ಇಚ್ಛೆ ಹೊಂದಿಲ್ಲ. ಮಗುವಿಗೆ ಪ್ರೀತಿಯಿಂದ ಕೂಡಿದ ಮತ್ತು ಬದ್ಧತೆ ಇರುವ ಇಬ್ಬರು ಪಾಲಕರು ಬೇಕು ಎಂಬ ನಂಬಿಕೆ ನನ್ನದು ಎಂದಿದ್ದಾರೆ. ಈ ಮೂಲಕ ಶ್ರುತಿ ಹಾಸನ್ ತಮ್ಮ ವ್ಯಕ್ತಿತ್ವದ ಮತ್ತೊಂದು ಭಾಗವನ್ನು ಬಹಿರಂಗಪಡಿಸಿದ್ದಾರೆ. ಪ್ರಾಮಾಣಿಕತೆ, ಸ್ಪಷ್ಟ ನಿಲುವು ಮತ್ತು ವೈಯಕ್ತಿಕ ಆಯ್ಕೆಗಳಿಗೆ ಗೌರವ. ಸಂತನು ಅಜಾರಿಕ ಜೊತೆಗಿನ ಸಂಬಂಧದ ಅಂತ್ಯವಿರಲಿ, ಮದುವೆಯ ಕುರಿತು ಅವರ ದೃಷ್ಟಿಕೋನವಿರಲಿ ಅಥವಾ ತಾಯ್ತನದ ಕನಸಿರಲಿ, ಶ್ರುತಿ ಎಲ್ಲವನ್ನು ನೇರವಾಗಿ ಹಂಚಿಕೊಂಡಿದ್ದಾರೆ. ಸಿನಿಮಾ ಜಗತ್ತಿನಲ್ಲಿ ಅಥವಾ ಸಾಮಾನ್ಯವಾಗಿ ಯಾವುದೇ ಮಹಿಳೆಯ ಜೀವನದಲ್ಲಿ ವೈಯಕ್ತಿಕ ನಿರ್ಧಾರಗಳು ಸಾರ್ವಜನಿಕ ವೀಕ್ಷಣೆಗೆ ಒಳಪಟ್ಟಿರುತ್ತವೆ. ಆದರೆ ಶ್ರುತಿ ಹಾಸನ್ ಈ ನಿರೀಕ್ಷೆಗಳ ಮಧ್ಯೆ ತಮ್ಮದೇ ಆದ ನಿಲುವುಗಳನ್ನು ನಿಭಾಯಿಸುವ ಮೂಲಕ ಒತ್ತಡಕ್ಕೆ ತಲೆಬಾಗದೆ ತಮ್ಮ ಧ್ವನಿಯನ್ನು ನಿಖರವಾಗಿ ಎತ್ತಿ ಹಿಡಿದಿದ್ದಾರೆ. ಇದಿಷ್ಟು ಬ್ರೇಕಪ್ ಮತ್ತು ತಾಯ್ತನದ ಬಗ್ಗೆ ಶ್ರುತಿ ಹಾಸನ್ ಅವರು ಹೇಳಿದ ಸ್ಪಷ್ಟ ಮಾಹಿತಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತೀರಿ ಇನ್ಸೈಡ್ ರಶ್.